ಫುಲ್ಲೆಲ್ಲ ರೆಡಿಯಾಗಿ ಕೂತಿದ್ದೀವಿ. ಸೊ ನೈಟ್ ವ್ಯೂಕ್ಕಿಂತ ಮಾರ್ನಿಂಗ್ ವ್ಯೂ ಸಾಕತ್ತಾಗಿದೆ. ಫುಲ್ಲು ಮಳೆ ಮೋಡ ಯಪ್ಪ ಅಲ್ಲ, ಸಖತ್ತಾಗಿದೆ. ನಮ್ಮದು ಏನಿದು ಬಾಲ್ಕನಿ, ನಮ್ಮ ರೂಮಿಂದ ಬಾಲ್ಕನಿ ಸಾಕತ್ತಾಗಿದೆ. ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇವತ್ತು ಎಲ್ಲಿಗೆ ಹೋಗ್ತೀವಿ ಇವಾಗ? ಒಂದು ತಿಂಡಿ ಮಾಡ್ತೀವಿ. ಬರೀ ಇಂಥದೆಯ ತಿಂಡಿ ಮಾಡ್ತೀವಿ. ಹೊಟ್ಟೆ ಹಸಿತಾ ಇದೆ ಆಲ್ರೆಡಿ. ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ಪ್ಲಾನ್ ಮಾಡೋದು. ಇನ್ನೂ ರೆಡಿ ಅಂತ ಇದೆ. ನಾವೇ ಬೇಗ ರೆಡಿ ಆಗಿದ್ದೀವಿ, ಅವ್ರು ಇನ್ನೂ ರೆಡಿ ಆಗಿಲ್ಲ. ನೀವು ತೋರಿಸ್ತೀನಿ ನಾನು. ಇಲ್ಲಿ ಹೊರಗಡೆ ಇದ್ದಾರಲ್ಲ ಅವಾಗಲೇ ಒಳಗೋಯ್ದಾರೆ. ನಾವು ರೆಡಿ ಆದ್ರೂ ಇವ್ರು ಇನ್ನೂ ರೆಡಿ ಆಗಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಳು ನೋಡಿ ಇವಳು ಲೇ ಲೇ ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ ಇಲ್ಲಿ 6 ಗಂಟೆ 7 ಗಂಟೆಗೆನೆ ಬಿಡೋಣ ಅಂತ ಹೇಳ್ಬಿಟ್ಟು 9:30 ಆದ್ರೂ ಓ ಇವರೇ 6 ಗಂಟೆಗೆ ಬಿಟ್ರೆ ಸಾಕಲ್ಲ ಬೆಳಿಗ್ಗೆ? ಸಾಕಲ್ಲ? ಸಾಕು, ಬಟ್ ನಾವು ಬಿಡಲ್ಲ ಅಷ್ಟೇ. ನೀನಾ? ಫೋಟೋ ಬೇರೆ ನೀನಿಗೆ ಎಲ್ಲಿನಿದೆ ಅಂತ? ಅಲ್ಲ 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 ಅಲ್ಲ, ಚೆನ್ನಾಗಿದೆ ಕಣೆ ಗಾರ್ಡನ್ ಅಲ್ಲ ಕೂರಕ್ಕೆ. ಬಟ್ ಮಳೆ ಬಂದಿಲ್ಲ ಅಂದ್ರೆ ಸಕ್ಕರೆ ಇರ್ತಿತ್ತು. ಇಲ್ಲಡಪ್ಪ ಮಳೆಯಲ್ಲಿ ಚೆನ್ನಾಗಿದೆಯಲ್ಲ, ಸಿಟ್ಟಿಂಗ್ ಹಾಕಕ್ಕೆ ಚೆನ್ನಾಗಿದೆ. ಚೆನ್ನಾಗಿದೆ ಏನಪ್ಪ. ಮಳೆ ಇಲ್ಲ ಅಂದಿದ್ರೆ ಏನಾಯ್ತಪ್ಪ? ಟ್ಯಾಬ್ಲೆಟ್ ತಗೊಂಡಿಲ್ಲೇನಪ್ಪ? ಕ್ಯಾಂಪ್ ಫೈರ್ ಇದು. ಕ್ಯಾಂಪ್ ಫೈರ್ ಮತ್ತೆ ಮತ್ತೇನು ರೂಮಲ್ಲಿ ಮಾಡ್ತಾರಾ? ಎಷ್ಟು ಜನ ಇಡ್ಸುತ್ತೆ? ಎಷ್ಟು ಜನ ಬರ್ತಾರೋ ಅಷ್ಟು ಜನ ಅಲ್ವಾ? ಏನಂತೀಯ? ಕೆಳ ಹೋಗ್ತಾ ನಿಂಗೆ ತಲೆ ಕುಡಿಯೋದು ಆಟ. ನೀನು ಕೇಳಿಲ್ಲಿ, ಕಣ್ಣು ಮುಚ್ಕೋ ಆಯ್ತಾ? ಸುತ್ತ ನಾವಿರ್ತೀವಿ, ನಿಂಗೆ ತಲೆ ಕುಡಿತೀವಿ. ಯಾರು ಹೊಡೆದಿರೋದು ಅಂತ ಕಂಡು ಹಿಡಿಬೇಕು ಆಯ್ತಾ? ಯಾರು ಹೊಡೆದಿರೋದು ಅಂತ ಕಂಡು ಹಿಡಿಬೇಕು. ಹೆಂಗಿದೆ ಆಟ? ಚೆನ್ನಾಗಿಲ್ಲ. ಹೌದೇನು? 7 ಜನಪ್ಪ. ಈಗ ಏನ್ ನಿಂದು? ಇದನ್ನ ಕಟ್ ಮಾಡ್ತೀನಿ. ಹೌದು, ನಾನು ಮಾಡ್ತೀನಿ ಲಾಸ್ಟಿಗೆ. ಈ ವಿಡಿಯೋ ಮೊದಲು ಕಟ್ ಮಾಡ್ತೀನಿ. ಹೌದು ಹೌದು. ಹೊಡೋದ ಕ್ಯಾಮ್ರಾ ತಗೋ. ಮತ್ತೆ ಬುಡಿಸ್ಲಿ ಏನಿಲ್ಲ, ಹೊಡೆದೇ ಬಿಡ್ತಾನೆ. ಲೋ ಮಚ್ಚಿ ಅಲ್ಲ, ಮಚ್ಚಿ ಅಂತ ಮಾಡಿದ್ರು. ಮಚ್ಚಿ ಏನ್ ಮಾಡ್ಲಿ ಮಚ್ಚಿ ಈಗ ಅಂತಾನೆ. ತಗೋ ಲಗೇಜ್ ಬ್ಯಾಗ್ ಅಲ್ಲ, ನೀನು ಲಗೇಜ್ ಕ್ಯಾರಿಯರ್, ಲಗೇಜ್ ಬಾಯ್. ಸರಿ ನೋಡಿ, ಕ್ಯಾಮ್ರಾ ಮತ್ತಿದು ಬ್ಯಾಗ್ ನಾನು ನೋಡ್ರಿ. ಇವತ್ತು ಮಿಸ್ ಆಗಿ ಮ್ಯಾಚ್ ಆಗಿದ್ದೀವಿ.
ಮ್ಯಾಚಿಂಗ್ ಡ್ರೆಸ್ ಆಗಿದೀವಿ. ಮಿಸ್ ಆಗಿ ಮ್ಯಾಚ್ ಆಗಿದೆ. ಮ್ಯಾಚ್ ಆಗಿದೆ. ಮ್ಯಾಚ್ ಆಗಿಲ್ಲ, ಮ್ಯಾಚಿಂಗ್ ಆಗಿದೆ ಅದು. ಸಕ್ಕತ್ತಾಗಿದೆ. ಮಳೆ ಆದ್ರೆ ಬೆಟ್ಟ ಹಾಗೂ ನೀನು ಗಾಬರಿ ಈಗ. ನಾನು ಸೂಪರ್. ಯಾರು? ನಾನು. ನೀನು. ಬೆಟ್ಟ ಇವನು ಹೇಳ್ದಂಗಾಯ್ತು, ಅದು ಗುಡ್ಡು ಹೇಳ್ದಂಗೆ. ನಾನು ಸೂಪರ್, ನೀನು. ಬೆಟ್ಟ ಫಾಗು ನಾನು ಸೂಪರ್. ಹೌದು ಬಿಡಪ್ಪ, ಸೂಪರ್ ನೀನು. ಸೂಪರ್ ಆಗಿದ್ಯಾ ಅಲ್ವಾ? ಹೌದು ಬಾಳೆಹಣ್ಣು ಅಲ್ವಾ ಬಾಳೆಹಣ್ಣು ಅಲ್ವಾ ಮಾಡ್ತಾರಾ? ನಮ್ಗೆ ಒಂದೇ ಕ್ಯಾರೆಟ್ ಅಲ್ವಾ. ಹೀಗೆ ಕೊಟ್ಟಿರೋದು ಒಂದೇ ಕ್ಯಾರೆಟ್ ಅಲ್ವಾ. ಸಾಕು ಸದ್ಯಕ್ಕೆ ಅದೊಂದನ್ನು ತಿನ್ನು ಅಂತ. ಕುಂಬಳಕಾಯಿ ಅಲ್ವಾ ಹಾಕೋದು. ಏನಂತೆ? ಎಷ್ಟು ಗಂಟೆಗ? 11:30. 11:30. 6 ಸಾಕಲ್ಲ? ಆಗುತ್ತಲ್ಲ? 6 ಗಂಟೆಗೆ ಬಿಟ್ಟಿರೋದು ನಾವು. ಹೌದಾ? ಆದ್ರೂ 6 ಕಿಲೋಮೀಟರ್ ಕೂಡ ಬಂದಿಲ್ಲ ಇನ್ನು. ಅಷ್ಟು ಸ್ಲೋ ಆಗಿದೀವಿ ನಾವು. ವಾತಾವರಣನ ಸೌಕೊಂಡು ಹೋಗ್ತಿದ್ವಿ ನಾವು. ನಿಧಾನವೇ ಪ್ರಧಾನ, ಅತಿ ವೇಗ ತಿಥಿ ಬೇಗ. ಆದ್ರೂ ಇಷ್ಟು 6 ಅವರ್ ಆದ್ರೂ 6 ಕಿಲೋಮೀಟರ್ ಹೋಗಿಲ್ಲ ಅಂದ್ರೆ 5 ಆಯ್ತಲ್ಲಪ್ಪ. ಇರ್ಲಿ ಪರವಾಗಿಲ್ಲ. ಶಾಂತಿನಗರ ಅಂತ ನೋಡ. ಶಾಂತವಾಗಿರೋಣ. ತಿನ್ನೋದು ಮಕ್ಕಳದು ಲೈ. ತಿನ್ನೋದು ಮಕ್ಕಳದು. ಇಲ್ಲಿ ಟ್ರಾಫಿಕ್ ಆಗಿದೆ. 1 ಅವರ್ ಆಯ್ತು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು. ಟೈಮ್ ಸಿಕ್ಕರೆ ನಿದ್ದೆ ನಂದು. ಅಲ್ಲಿ ಎಷ್ಟು ಹಿಂದ ಫುಲ್ ಎಂತ ಲೈನ್ ಇತ್ತು, ಟ್ರಾಫಿಕ್ ಲೈನ್. ವಾಪಸ್ ಬಂದ್ವಿ. ತೋರ್ಸ್ಬೇಕ ಬೇಡ ಅದನ್ನ. ಫುಲ್ ನನಗಂತೂ ಸರಿ ನಿದ್ದೆ ಆಯ್ತಪ್ಪ. ಒಳ್ಳೆ ನಿದ್ದೆ ಹೊಡೆದೆ ನಾನು. ಹೌದಾ? ನನಗೊಂದು 10 ನಿಮಿಷ ಟೈಮ್ ಕೊಟ್ರೆ ಸಾಕಂಡಿ, ಒಳ್ಳೆ ನಿದ್ದೆ ಹೊಡೆದು ಎದ್ದು ಬಂದ್ಬಿಡ್ತೀನಿ. ಅವಾಗ ನಂದು ಫುಲ್ ಮುಖ ಫುಲ್ ಗ್ಲೋ ಆಗ್ಬಿಟ್ಟಿರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ನೋಡು. ಅಲ್ಲೋಡಲ್ಲಿ ಮೇಲೆ ಫುಲ್ಲು ಸಕ್ಕದಾಗಿದೆ. ಏನು ಸೀನು ಒಂಥರ ಹೀಟ್ ಆಗ್ತಿದೀವಲ್ಲ. ಯಾರು ತಿರುಗಿದಾರೆ ನಂಗೆ ನೋಡಿ. ಶಿವಮೊಗ್ಗ 14. ನಾನು ಅವ್ರ ಊರಿಗೆ ಹೋಗಿದ್ದೀನಿ. ನ್ಯಾಮತಿ, ಹೊನ್ನಳ್ಳಿ, ಸಾಗರ, ಎಲ್ಲ ತೀರ್ಥಹಳ್ಳಿ. ಶಿವಮೊಗ್ಗ ಅಲ್ಲ? ಶಿವಮೊಗ್ಗ. ಹೆಂಗೆ ನಿಮ್ಮೂರಲ್ಲಿ ನಾನು ತುಂಬಾ ಹವ ಮಾಡಿದ್ದೀನಿ. ಹೌದಾ? ಶಿವಣ್ಣನ ಫ್ಯಾನು. ಶಿವಮೊಗ್ಗ ನಾನು ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಒಳ್ಳೆಯವರಿಗೆ ಯಾವತ್ತಿದ್ರು ಒಳ್ಳೇದೇ ಆಗುತ್ತೆ, ಕೆಟ್ಟವರಿಗೆ ಯಾವತ್ತಿದ್ರು ಕೆಟ್ಟದಾಗುತ್ತೆ. ಆದ್ರೆ ನಿಮಗೆ ಒಳ್ಳೇದೇ ಆಗುತ್ತೆ. ಮತ್ತೆ ನಾನು ನೋಡಕ್ ಸಣ್ಣಕ್ಕಿದ್ದೀನಿ, ವಯಸ್ಸಾಗಿಲ್ಲ ಅಂತಲ್ಲ. ನನ್ನ ಮಗನು ಕೂಡ ಡಿಗ್ರಿ, ನೀನು ಫಸ್ಟ್ PC. ಇವರಿಗೂ ನಮ್ಗೆ ವಯಸ್ಸಾಗಲ್ಲ. ನಂಗೆ 45. ಸರಿಗೆ 28. 61. ಜಸ್ಟ್ 61 ನೋಡಿ. 61 ಆದ್ರೆ ನಿನ್ನೆ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ಒಳ್ಳೆ. ನಾನು ನೋಡ 45 ಆದ್ರೆ ಹೆಂಗಿದ್ದೀನಿ ನೋಡಿ. ವಯಸ್ಸಾಗಲ್ಲ. ನಾನು ಪುನೀತ್ ಅಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ಪಲ್ಯವ್ಯಾಕ ಮತ್ತು ವಿಕಾಸ್ ಅಣ್ಣರಿಗೆ ಒಳ್ಳೇದಾಗ್ಲಿ. ಮತ್ತೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಪಲ್ಲವಿ ವಿಕಾಸ್ ಅಂತ. ಇವ್ರಿಗೆ ಒಳ್ಳೇದಾಗ್ಲಿ. ಇವರಿಗೋಸ್ಕರ ಒಂದು ಡೈಲಾಗು. ಬಿಲ್ಡಪ್ ಕೊಟ್ಕೊಂಡು ಬೀಡಿ ಸೇದ್ದನೂ ಅಲ್ಲ, ಬೆಳ್ಳಿಗಿರೋ ಹುಡುಗಿಯರು ನೋಡಿ ಅಲ್ಕಿಸ್ತಾನೂ ಅಲ್ಲ, ಸ್ವಂತವಾಗಿ ಸಾಂಗ್ ಮಾಡ್ತೀನಿ. ನನಗೆ ನಾನೇ ಅಲ್ಲ, ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿನೇ ನಂಗೆಲ್ಲ. ಚಲೋ ನೋಡೋಣ. ಒಳ್ಳೆ ಭೇಟಿ ಆಯ್ತು. ಒಳ್ಳೆ ಭೇಟಿಗೆ ಆಯ್ತು. ಅದು ಫೋಟೋ ಕಳಿಸ್ತೀನಿ. ನಾನು ಪಾಪ ಒಳ್ಳೆ ಮನುಷ್ಯ. ಅಂದ್ರೆ ಹೌದು. ಸಾಕು ಬರೋ ಸರ್ ಹಂಗಾರೆ. ಸರಿ, ಹುಷಾರು. ಬಾಯ್ ಸರ್. ಓಕೆ, ಒಳ್ಳೇದಾಗ್ಲಿ. ಏನ್ ಮಾಡಕ್ಕಿಲ್ಲ ಸರ್, ಹೋಗ್ತೀನಿ.
ಅಲ್ಲೆಲ್ಲ ಹಿಡಿತಿದ್ದಾರೆ, ನೋಡ್ತಿದ್ದಾರೆ. ಅದಕ್ಕೆ ಯಾಕೆ ಸುಮ್ಮನೆ ಬಿಟ್ರು? ನಾನ್ ಕ್ಯಾಮ್ರಾ ಇಟ್ಕೊಂಡಪ್ಪ, ಹಿಂಗ್ ಬೇಕು ಅಂತ ಹಿಂಗ ಅನ್ನಪ್ಪ. ಯಾವ್ದಕ್ಕೆ ಎದ್ರಿಲ್ಲ ಅಂದ್ರೆ ಕ್ಯಾಮ್ರಾಗ ಎದುರ್ತಾರೆ. ಚಂದ ಏನಾಯ್ತಲ್ಲ ಅದು ಬಡದು. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ. ಇವನು ಯೂಟ್ಯೂಬ್ ಚಾನಲ್ ಮಾಡಿದಾನೆ. ಅಯ್ಯೋ ಆಂಟಿನ್ ಮಾಡ್ಸೋಕಿತ್ತು ಕಣ. ಹ್ಯಾಪಿ ಬರ್ತ್ಡೇ ನಮ್ಮ ಆಶಕ್ಕನ್ ಬರ್ತ್ಡೇ. ತಗೊಂಡ ಕ್ಯಾಮ್ರಾನ ಹಾ ಲೇ ತಗೊಂಡ ಕ್ಯಾಮ್ರಾ ಹಿಂಗಿದೆಯಲ್ಲ ಲೇ ಹುಷಾರು ಜರುತ್ತೆ. ತುಂಬಾ ನಿದ್ದೆ ಇದೆ. ಚೆನ್ನಾಗಿದೆಯಲ್ಲ ಫೋಟೋನಾ? ನಿಂತ್ಕ. ಏಯ್ ಸೈಡಿ ಬಾ, ರೋಡ್ ಹೋಗ್ತಾಳೆ. ಅರ್ಧ ಗಂಟೆಯಿಂದ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಹೌದಾ? ಈಗ ನಂದು ಸುಮ್ಮನೆ ಕ್ಯಾಮ್ರಾ ಹಿಡ್ದಿದ್ದೀನಿ ಅಂತ ಡೌನ್ ಮಾಡ್ತಾಳೆ. ಚೆನ್ನಾಗಂತ ಹೊಡಿ ಹೆಂಗಾರೆ. ಲಾರಿ ಲಾರಿ ಎಲ್ಲೆಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾರೆ ನೋಡು. ಅಲ್ಲೆಲ್ಲ ಎಸ್ಟೇಟ್ಸ್ಗಳಿದೆ ನೋಡು ಆಂಟಿ. ಹೆಂಗಿರುತ್ತಲ್ಲ ಅಲ್ಲಿ. ನೀರೆಲ್ಲ ಬರ್ತದೆ ನೋಡಿ ಇಲ್ಲೆಲ್ಲ. ಅಲ್ಲ ಮಳೆ ಬರ್ತಿದೆ ಎಲ್ಲ ಹಾಕೊಳ್ಳಿ. ನಡಿನಾ ಎಲ್ಲಿ ನಿನ್ ಖುಷಿ, ನಿನಗೆ ಖುಷಿ, ನನಗೆ ಭಯ. ಚೇಂಜ್ ಮಾಡ್ಬೇಕು. ಹೋಗಿ ಹೋಗಿ ಬೆಲ್ಟ್ ಅಲ್ಲಿ ಬೆಲ್ಸ್ಬೇಕು. ಅಯ್ಯೋ ಹೋಗಿ ಹೋಗಿ ಭಯನ ಆಗಲ್ಲ ಚಿನ್ನು ಅಲ್ವಾ? ಬಟ್ ಕಾಲು ನೋವಾಗತ್ತೆ ಅಷ್ಟೇ. ಅದು ಅದು ನಮಗೆ ಆಯ್ತು ಹಂಗ. ಮಳೆ ಮಳೆ ಹೌದು. ಓ ಆಂಟಿ ಹೊನ್ನಮ್ಮನ ಹಳ್ಳಿ ಕುದುರೆ ಇದೆ ಚಿನ್ನು. ಇಲ್ಲೇ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಾರಲ್ಲಿ ನಿಂತ್ಬಿಟ್ಟು ಇದೆ ಫಾಲ್ಸು ನಡಿ ಅಂತ ಹೋಗಿದ್ವಲ್ಲ. ಈ ಸರಿ
ಏನಾಯ್ತು? ಫಾಗ್ ಎಲ್ಲ ಕ್ಲಿಯರ್ ಆಗ್ತಿದೆ, ಬೇಗ ಬರ್ರಿ ಹೋಗೋಣ. ಏನ್ ಮಾಡ್ತಿದಾರ ಅವರು? ಕಾರು ನಿಲ್ಸಿ. ಹಾ, ಇದು ಹೊನ್ನಮ್ಮನ ಹಳ್ಳಿ ಫಾಲ್ಸ್. ಹೊನ್ನಮ್ಮನ ಹಳ್ಳನಾ? ಹಳ್ಳ ಹಳ್ಳ. ನೆನ್ಪಾಯ್ತಾ ಈಗ? ನೆನ್ಪಾಯ್ತಾ? ಅಲ್ಲಿ ಯಾರೋ ಒಬ್ಬ ಫೋಟೋ ಶೂಟ್ ಮಾಡ್ಕೊಂತಿದ್ದ ನೋಡು. ದೇವ್ರಿದೆ, ಚೆನ್ನಾಗಿದೆಲ್ಲ. ಏನೋ ಚರಂಡಿ ನೀರು ಇದೇ ಫಾಲ್ಸ್ ನೋಡಮ್ಮ, ಏನಂತೀಯ? ಅಲ್ಲಿ ಅಷ್ಟೊಂದು ಫೋರ್ಸ್ ಇಲ್ಲ ಮೇಲ್ಗಡೆ. ಇಲ್ಲಿ ನೋಡು ಹಿಂಗಿದೆಯಲ್ಲ. ಹಾ ಅಬ್ಬಾ ಓದಿದೆ ನಡಿ. ಹಾ ಹೊಗೆ ಬರ್ತಿದೆ, ಅದಕ್ಕೆ ಉಲ್ಟಾ ಇಡಿ. ಹೊಗೆ ಬರ್ತಿದೆ ಬಾಯಲ್ಲಿ. ಅದು ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗತ್ತೆ ಗೊತ್ತಾ? ಏನಪ್ಪ ಹೆಂಗಿತ್ತು? ಹೊನ್ನಮ್ಮನ ಹಳ್ಳ. ಹಳ್ಳ ಅಂತಾನೆ ಇಟ್ಟಿದ್ದಾರೆ ಕರೆಕ್ಟಾಗಿ. ನಾವು ಅದನ್ನ ಫಾಲ್ಸ್ ಅಂತ ಹೊಸದಾಗಿ ಹಳ್ಳ ಇದು ಫಾಲ್ಸ್ ಮಾಡಿರ್ತಾರೆ. ಹಳ್ಳ ಫಾಲ್ಸ್ ಅಂದ್ರೆ ನಾವು ಫಾಲ್ಸ್ ಅಂತ ಮಾಡ್ಕೊಂಡು ಫಾಲ್ಸ್ನ ಫಾಲ್ಸ್ ಆಗಿ ತಿಳ್ಕೊಂಡು ಬಂದಿದ್ವಿ. ಏನ್ ಬಿಡಪ್ಪ, ಫಸ್ಟ್ ಇರೋದಂತ ತಿನ್ನವ. ಇದು ನೋಡಿ ಮಂಗಿ ಚಿನ್ನ, ನೀನು ಅಲ್ಲಿ ದಬೆ ದಬೆ ಜಲಪಾತ ಅಂತೆ. ದಬೆ ದಬೆ ಜಲಪಾತ ಸೌಂದರ್ಯವನ್ನು ವೀಕ್ಷಿಸಿ. ಫಾಲ್ಸ್ ಅಲ್ಲ ಇದು ಆಂಟಿ, ಅವರು ಹಳ್ಳ ಅಂತಾನೆ ಇಟ್ಟಿದ್ದಾರೆ ನೋಡ್ರಿ. ಹೊನ್ನಮ್ಮನ ಹಳ್ಳ ಅಂತ ಇದೆ. ನಾವು ಅದನ್ನ ಫಾಲ್ಸ್ ಅಂತ ಅನ್ಕೊಂಡ್ ಬರ್ತಿದೀವಿ ಅಷ್ಟೇ. ಹಾ, ಮುಂದೆ ನಡಿ 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 ಅತ್ತಾನ. ಜೀಪ್ ರೈಡ್, ಜೀಪ್ ರೈಡ್ ಮತ್ತೆ ಹಾ ನೀನು ಆ ಕಡೆಯಿಂದ ಹಂಗೆ ಹಿಡಿಬೇಕು. ಅಲ್ಲಿ ಬಿಟ್ಬಿಟ್ಟ ಇಸ್ಬಿಟ್ಟ. ಚಿನ್ನ ಗಾಬರಿ ಅದ. ಮುಖ ತೋರ್ಸೋ. ನೀನೇ ದೊಡ್ಡ ಗಾಬರಿ. ಗಾಬರಿನೇ ವಿಕಾಸ, ವಿಕಾಸ ಹತ್ರ ಗಾಬರಿ. ಅವ್ರಿಗೆ ಏನ್ ಬೇಕಂದ್ರೆ ಪ್ರತಿಯೊಂದಕ್ಕೂ ಎಲ್ಲ ತಗೊಂಬರಕ್ಕೆ ಇಲ್ಲಿ ಏನು ಕಾಣಿಸ್ತಾನೆ ಸುತ್ತಮುತ್ತ. ಹೌದಾ ಮತ್ತೆ ಅಲ್ಲ, ಫುಲ್ ಆಫ್ ರೋಡ್ ಇದು. ರೋಡು ಇಲ್ಲಿ ಕರೆಕ್ಟ್ ತಗೊಂಡ್ಬಿಟ್ಟಿದ್ರೆ ಅಲ್ಲೇ ನಿಂತ್ಕೋಬೇಕಿದ್ದು. ಅಲ್ಲೇ ಇವನು ದೊಡ್ಡ ಗಾಬ್ರಿ. ಅದಕ್ಕೆ ಟೀಮ್ ಮಾಡಿರೋ ನಮ್ಮ ಇಲ್ಲಿ ಎಲ್ಲ ಕಾಫಿ. ಹೋಗಿದ್ವಲ್ಲ, ಮುಂದಕ್ಕಿನ ಜನ ಇದ್ವಿ ಅನ್ಸಿರ್ಲಿಲ್ಲ. ಈಗ ಜನ ಇಲ್ಲಲ್ಲ, ಜಾಸ್ತಿ ಒಳಗ್ತಿ.
ಗಾಡಿನ ಗಾಡಿ ಬೀಳುತ್ತೆ ಅಂತನಾ? ಗಾಡಿ ಬೀಳುತ್ತೆ. ಗಾಡಿನೇ ಬೀಳುತ್ತೆ ಅಂತ ಕಣೋ. ಹೌದಾ? ಜೈಲಲ್ಲಿ ಫಾಲ್ ನೀನ್ ತೋರ್ಸು ಅವ್ಳಿಗೆ ಗಾಬರಿ ಅಂತ. ನಂಗೆ ಇಷ್ಟಪ್ಪ ಹಿಂಗೆಲ್ಲ ಅಡ್ವೆಂಚರ್ ಮಾಡಕ್ಕೆ. ಮತ್ತೆ ಏನಕ್ಕೆ ಗಾಬರಿ ಆಗಿದ್ಯಾ? ಇಲ್ಲೆಲ್ಲ ನಮ್ ಗಾಡಿ ತಗೊಂಡ್ಬರ್ಬೇಕು ಆಫ್ ರೋಡ್. ಮತ್ತೆ ಏನಕ್ಕೆ ಆಮೇಲೆ ಗಾಬರಿ ಆಗಿದ್ದೀವಿ. ಗಾಬರಿ ನೋಡಿ. ಆದ್ರೆ ಗಾಡಿ ಬೀಳುತ್ತೆ ಅಂತ ಗಾಡಿ ಹಿಡ್ಕೊಂಡೆ ಅಷ್ಟೇ. ಹೌದೇನು ಫಂಡ್ ಫಾಲ್ಸ್ ಹಾಕೋದು ನನಗೆ ಹೇಳೋದು ಕೊಟ್ಟಿದ್ದಾನಲ್ಲ ಅಂತ ನನಗೆ ಏನು ಮಾಡ್ತೇವೆ ಮಕ್ಕನಿಂದ ಬಾರ ಮಗಣ ಎಲ್ಲೋದೆ ಬಾರ ಇಟ್ಕೊಳ್ಳೆ ಛತ್ರಿನಾ ಎಲ್ಲೋಡಿಲ್ಲಿ ಏ ಜಾರತ್ತೆ ಮೆತ್ತಗೋಗು ಓಡ್ತಾಳ ಹಂಗೆ ಒಬ್ಳೆ ತಗೊಂಡೋಗಿ ತಗೊಂಬರೋದ ಜೀಪ್ನ ಮ್ಯಾಗಿ ಎಗ್ ಆಮ್ಲೆಟ್ ಅಲ್ಲ ಕಣೆ ಬ್ರೆಡ್ ಆಮ್ಲೆಟ್ ಹಂಗ ಏನಾಯ್ತಪ್ಪ ಮೈಕೆ ನೋವಾ ಏಯ್ ಮತ್ತೆ ಕುಕ್ಕ ಅವನಂಗೆ ಡ್ಯಾನ್ಸ್ ಮಾಡಿದ್ರೆ